ಸಲನೂ ಕಪ್ ನಮ್ದೆ, ಈ ಸಲನು ಕಪ್ ನಮ್ದೆ, ಮುಂದಿನ ಸಲನು ಕಪ್ ನಮ್ದೆ, ಯಾವಾಗ್ಲೂ ಕಪ್ ನಮ್ದೆ. ಕರೆಕ್ಟಾಗಿ ಇವತ್ತೇ ರಜಾ, ನಾವು ಇವತ್ತೇ ಬಂದಿದ್ದೀವಿ. ನೋಡಿ ಗಾಯ್ಸ್, ಸಾಯಂಕಾಲ 6:30 ಟೈಮು. ಸಖತ್ತಾಗಿ ಬರ್ತಾ ಇದೆ ಮಳೆ. ಸಸ್ಪೆನ್ಸ್ ಆಗಿ ಒಂದಿನ ಗೊತ್ತಾಗುತ್ತೆ. ನಮಸ್ಕಾರ ಹೇಳು. ಹಾಯ್ ಗೈಸ್. ಎಲ್ರಿಗೂ ನಮಸ್ಕಾರ. ಭೂವಲಾಕ್ಸ್ಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. Talk to me, numbers never lie, add it up, that's me. I said 23. ಸೊ ಗಾಯ್ಸ್, ಇವಾಗ ನಾನು ಪುಟ್ಟಮ್ಮನ್ನ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಂಗೆ ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ನಮ್ಮಮ್ಮ ಹೂವು ಕಟ್ಟಿದ್ರು. ಸೊ ಹೂವನ ದೇವಸ್ಥಾನಕ್ಕೆ ತೊಗೊಂಡೋಗ್ಬೇಕಂತೆ. ಸೊ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಇವಳನ್ನ ಬಿಟ್ಬಿಟ್ಟು ಸಾಯಂಕಾಲ ಹೋಗ್ತಾ ಇದ್ದೀನಿ ಇವತ್ತು ದೇವಸ್ಥಾನಕ್ಕೆ. ಇನ್ನೊಂದ್ಸರಿ ಹೇಳು. ಇವಳು ಹೇಳೋದೇ ಇಲ್ಲ, ಹೇಳು. ಗಾಯ್ಸ್, ಮಳೆ ಬರೋ ಥರ ಆಗ್ಬಿಟ್ಟಿದೆ. ನಾನು ತೇಜು ಕೂತ್ಕೊಂಡು ಏನೋ ಡಿಸ್ಕಸ್ ಮಾಡ್ತಾಯಿದ್ದೋ, ಪ್ಲ್ಯಾನು ಮಾಡ್ದೋ. ಅದೇನು ಅಂತ ನಿಮಗೆ ಸಸ್ಪೆನ್ಸ್ ಆಗಿ ಒಂದಿನ ಗೊತ್ತಾಗುತ್ತೆ. ಬಟ್ ಅದಕ್ಕಿಂತ ತುಂಬ ಟೈಮ್ ಇದೆ, ಬರೀ ತಿಂಗಳಾನ್ಗಟ್ಲೆ ಇದೆ. ಸೊ ಬನ್ನಿ ಈಗ ಸದ್ಯಕ್ಕೆ ಮನೆಗೆ ಹೋಗೋಣ. ಎಲ್ಲ ಬೇಗ ಬೇಗ ಮಳೆ ಬರೋ ಥರ ಆಗಿದೆ, ಗುಡುಕ್ತಾ ಇದೆ ಗಾಯ್ಸ್ ಇವತ್ತು ಮಳೆ. ಗಾಯ್ಸ್, ಈಚೆ ಜೋರಾಗಿ ಮಳೆ ಬರ್ತಾ ಇದೆ. ನಮ್ಮಮ್ಮ ವಡೆ ರೆಡಿ ಮಾಡ್ತಾವ್ರೆ ಗಾಯ್ಸ್, ಬಿಸಿ ಬಿಸಿಯಾಗಿ ತಿನ್ನಕ್ಕೆ. ಇಲ್ಲಿ ನೋಡಿದ್ರೆ ಹಾಲ್ ಖೀರ್ ರೆಡಿ ಮಾಡಿದ್ದಾರೆ. ಸುಮ್ಮನೆ ಹಂಗೆ, ಇವಾಗ ಏನು ಸ್ಪೆಷಲ್ ಇಲ್ಲ, ಬಟ್ ಮಳೆಗೆ ವಡೆ ಮಾಡ್ತಿದ್ದಾರೆ ಗಾಯ್ಸ್. ನಾನಂತೂ ಇವತ್ತು ಏನು ಕೆಲಸನೇ ಇಲ್ಲ. ಸುಮಾರು ದಿವಸ ಆಯಿತು ಗೈಸ್ ನಾನು ಈ ಥರ ಖಾಲಿ ಇದ್ದು ಮನೆಯಲ್ಲಿ. ಅಪರೂಪಕ್ಕೆ ಇವತ್ತು ಮನೇಲಿ ಕೂತ್ಕೊಂಡು ಯಾವುದೋ ಒಂದು ಪಿಕ್ಚರ್ ನೋಡಿದೆ. ಸೊ ಸ್ವಲ್ಪ ಇವತ್ತೆಲ್ಲ ಫುಲ್ಲು ರೆಸ್ಟ್ ಡೇ ಥರ ಇತ್ತು ಗಾಯ್ಸ್. ಮಳೆ ಬರ್ತಾ ಇದೆ, ವೆದರ್ ಚೆನ್ನಾಗಿದೆ. ಸೊ ಈಗ ವಿಷಯ ಏನಂದರೆ, ಜೋಲೋ ಚಿಪ್ಸ್ ಚಾಲೆಂಜ್ ಟ್ರೈ ಮಾಡೋಣ ಅಂತ ಸುಮಾರು ದಿವಸದಿಂದ ಅನ್ಕೊತಾ ಇದ್ದೀನಿ. ಸೊ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ? ನನ್ನ ಫ್ರೆಂಡ್ಸ್ ಅಂತೂ ಬೇಡಲ್ಲ ಅಂದರು. ಸೊ ಸ್ವಲ್ಪ ಆದರೂ ಟ್ರೈ ಮಾಡೋಣ ಅಂತ ಅಂದರೆ, ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ, ನಿಮ್ಮಲ್ಲಿ ಯಾರಾದರೂ ಬರ್ತೀರಾ ಅಂದರೆ ಕಮೆಂಟ್ ಮಾಡಿ, ಇಲ್ಲ ಸ್ಟೋರಿನಲ್ಲೂ ಹಾಕ್ತೀನಿ. ಯಾರಾದರೂ ಬರೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ, ಇಲ್ಲ ಸ್ಟೋರಿನ ಮೆನ್ಷನ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಬರ್ತೀರಾ ಅಂದರೆ ಯಾರಾದರೂ ಹೇಳಿ ಗಾಯ್ಸ್. ಸುಮಾರಿದೆ ಚಾಲೆಂಜ್ ವೀಡಿಯೋಸ್ ಮಾಡೋಕ್ಕೆ. ಗ್ಲಿಮ್ಸಾಗಿ ಹೇಳ್ಬೇಕಂದ್ರೆ ಜೋಲೋ ಚಿಪ್ಸ್ ಚಾಲೆಂಜ್ ಇದೆ, ಆಮೇಲೆ 500 ರುಪೀಸ್ ಆರ್ 1000 ರುಪೀಸಲ್ಲಿ ಮೈಸೂರಿಗೆ ಹೋಗ್ಬರೋದು ಅಂತ ಚಾಲೆಂಜ್ ಇದೆ. ಈ ಥರ ಇನ್ನೂ ಕೆಲವೊಂದಿದೆ. ಬಟ್ ನೋಡೋಣ, ಅದಕ್ಕೆಲ್ಲ ಒಂದು ಸ್ವಲ್ಪ ಕಾಲ ಕೂಡಿ ಬರಬೇಕಲ್ಲ. ಸೊ ನೋಡ್ತಾ ಇದ್ದೀನಿ, ನೋಡೋಣ. ಈಗ ಸದ್ಯ ಜೋರಾಗಿ ಮಳೆ ಬರ್ತಾಯಿದೆ, ಅದನ್ನು ಎಂಜಾಯ್ ಮಾಡೋಣ. ಸುಮಾರು ದಿವಸ ಆಯಿತು ನಾನು ಈ ಥರ ಮಾತಾಡಿ, ಡೈಲಿ ವ್ಲಾಗ್ ಮಾಡಲಿ ಮಾತಾಡಿ ಸುಮಾರು ದಿವಸ ಆಯ್ತಲ್ವಾ? ಹೌದು, ಸುಮಾರು ದಿವಸ ಆಯಿತು ಗೈಸ್. ಸೊ ನೋಡೋಣ. ಈಗ ಸದ್ಯಕ್ಕೆ ಜೋರಾಗಿ ಬರ್ತಾಯಿದೆ. ಬನ್ನಿ ಆಚೆ ಹೋಗ್ತೀನಿ, ತೋರಿಸ್ತೀನಿ. ಫಾಗ್ ಸಮೇತ ಬರ್ತಾಯಿದೆ ಗೈಸ್. ಮನೆ ಒಳಗೆಲ್ಲ ನೀರು ಎಗ್ರುತ್ತೆ, ಅದಕ್ಕೆ ಬಾಗ್ಲಾಕ್ ಹೋಗ್ಬಿಟ್ಟಿದ್ದೀನಿ ಗೈಸ್ ನಾನು. ಇಲ್ಲ ಅಂದರೆ ನೋಡ್ರಿ, ನಮ್ಮಮ್ಮ ಯಾವುದೋ ಕವರ್ ಒಣಗಾಕ್ಬಿಟ್ಟವ್ರೆ, ಕವರೇ ಎತ್ಕೊಂಡಿಲ್ಲ. ಅಷ್ಟೇ, ಆ ಕವರ್ ತಿರ್ಗಾ ಒಣಗಬೇಕೀಗ. ನೋಡಿ ಗಾಯ್ಸ್, ಸಾಯಂಕಾಲ 6:30 ಟೈಮು. ಸಖತ್ತಾಗಿ ಬರ್ತಾಯಿದೆ ಮಳೆ. ಇನ್ಮೇಲೆ ಸ್ಟಾರ್ಟು, ಜೂನ್ ಬಂತಲ್ಲ, ಇನ್ಮೇಲೆ ಸ್ಟಾರ್ಟು ಗಾಯ್ಸ್. ಇನ್ಮೇಲೆ ಇನ್ನೊಂದು 2 ದಿವಸದಲ್ಲಿ ಜೂನ್ ಬರುತ್ತೆ. ಇನ್ನೇನು ಸ್ಟಾರ್ಟ್ ಆಯಿತು, ಇನ್ನು ಮುಗೀತು ಸಮ್ಮರ್.
ಇಂಡಿಯಾದಲ್ಲೆಲ್ಲ ಫುಲ್ಲು ಸಮ್ಮರ್ ಅಂತಾರೆ, ಬೆಂಗಳೂರು ವೆದರು ಚಿಲ್ಲಾಗಿದೆ. ನೀರು ಎಗ್ಗುತ್ತಾ ಇದೆ. ನಮ್ಮಮ್ಮ ವಡೆ ರೆಡಿ ಮಾಡ್ತಿದ್ದಾರೆ ಗಾಯ್ಸ್. ಒಂದು ದಿನ ಕುಕ್ಕಿಂಗ್ ವ್ಲಾಗ್ ಮಾಡ್ತೀನಿ ನಮ್ಮಮ್ಮನ ಜೊತೆ, ಯಾವುದಾದ್ರೂ ಸ್ಪೆಷಲ್ ಐಟಮಲ್ಲಿ. ಏನಂತೀರಮ್ಮ? ಮಾಡೋಣ. ಇವಾಗ ವಡೆ ಮಾಡ್ತಾವ್ರೆ. ವಡೆ ಟೇಸ್ಟ್ ಮಾಡೋಣ ಬನ್ನಿ ಗಾಯ್ಸ್. ವಡೆ 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 ಸ್ಮೂತಾಗಿದೆ. ಅನ್ನ ಸಾಂಬಾರು ಜೊತೆ ಸಕ್ಕತ್ತಾಗಿದೆ ಗಾಯ್ಸ್. ಸ್ವಲ್ಪ ಚಿಲ್ಡ್ ವೆದರ್ಗೆ ಸಕ್ಕತ್ತಾಗಿದೆ. ಇವತ್ತು ನಮ್ಮ ಮನೆಯಲ್ಲಿ ನಮ್ಮಮ್ಮ ಖಾರ ಪೊಂಗಲ್ ಮಾಡಿದರು. ಖಾರ ಪೊಂಗಲ್ ತಿನ್ಕೊಂಡು ನಾನು ಹೋಗಿದ್ದೆ ದೇವಸ್ಥಾನಕ್ಕೆ. ಎಲ್ರಿಗೂ ನಮಸ್ಕಾರ ಗಾಯ್ಸ್. ಸೊ ಈ ವ್ಲಾಗ್ ಹಂಗೆ ಕಂಟಿನ್ಯೂ ಮಾಡ್ತಾ ಇರೋದಲ್ವಾ. ಇವತ್ತು ನಾನು ಹಿಂಗೆ ರೆಡಿ ಆಗ್ಬಿಟ್ಟು ಹೋಗ್ತಾ ಇರೋದು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಯಾಕಂದರೆ ನಮ್ಮ ಪುಟ್ಟಮ್ಮಂಗೆ ಹುಷಾರಿಲ್ಲ. ಅದಕ್ಕೋಸ್ಕರ ಹೋಗ್ತಾ ಇರೋದು. ಅಲ್ಲ ಪುಟ್ಟು, ಇವಾಗ ಹುಷಾರಾಗಿದೆಯಾ? ಜ್ವರ ಕಮ್ಮಿ ಆಯಿತಾ? ತಿರ್ಗಾ ಮೈ ಬಿಸಿ ಆಗೈತೆ ಸ್ವಲ್ಪ ಲೈಟಾಗಿ. ಇವಳಿಗೆ ಹುಷಾರಿಲ್ಲ ಗೈಸ್, ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿ ಯಂತ್ರ ತೊಗೊಬಂದರೆ ಸರಿ ಹೋಗ್ಬಿಡುತ್ತೆ ಅವಳಿಗೆ. ಯಾವಾಗಲೂ ಅದೇ ಥರ. ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಬೆಳಗ್ಗೆ ತಿಂಡಿ ಆಯಿತು, ಈಗ ಹೋಗಿ ಪಟ ಅಂತ. ಆಗಲೇ ಬೆಳಗ್ಗೆಯಿಂದ ನನ್ನ ಶೂ ಇತ್ತು, ಶೂ ಹಾಕ್ಕೊಂಡೆ. ನೆನ್ನೆ ಮಳೆ ಬಂದ್ಬಿಟ್ಟು ಎಲ್ಲ ತೇವ ಆಗ್ಬಿಟ್ಟಿತ್ತು. ಸೊ ಬನ್ನಿ ಅದು ತೋರಿಸ್ತೀನಿ ಹೋಗಿ. ತಮ್ಮ ನಿಂಗೆ ಯಂತ್ರ ತೊಗೊಬರ್ತೀನಿ. ಸೊ ಗೈಸ್, ಇವತ್ತು ನಾನು ನಾರ್ಮಲ್ ಚಪ್ಪಲಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಇದರಿಂದ ಇರೋ ವಿಷಯ ಏನು ಗೊತ್ತಾ? ಹೋದ್ಸಲಿ ಈ ಚಪ್ಪಲಿ ತೊಗೊಳಕ್ಕೆ ಒಂದು ರೀಸನ್ ಇದೆ. ಏನಂದರೆ ಹೋದ್ಸಲಿ ನಾನು ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ದಾಗ ನನ್ನ ಚಪ್ಪಲಿ ಯಾರೋ ಕದ್ಬಿಟ್ಟಿದ್ರು ಗೈಸ್. ದೇವಸ್ಥಾನಕ್ಕೆ ಹೋಗಿ ಬರೋಷ್ಟೊತ್ತಿಗೆ ಇದಕ್ಕಿಂತ ಒಂದು ಸ್ವಲ್ಪ ಅದು ಚೆನ್ನಾಗಿತ್ತು ಚಪ್ಪಲಿ. ಆ ಚಪ್ಪಲಿನ ಯಾರೋ ಕದ್ಬಿಟ್ಟಿದ್ರು. ಅದಕ್ಕೋಸ್ಕರ ನಾನು ಈ ಚಪ್ಪಲಿ ತಗೊಂಡೆ ಆಮೇಲೆ. ಸೊ ತಿರ್ಗಾ ಅಲ್ಲಿಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಶೂಗೆ ಹಾಕೊಂಡು ಕದ್ಬಿಟ್ರೆ ಅಂತ ಸ್ಟ್ಯಾಂಡಲ್ಲಿ ಬಿಡಬೇಕಾಗಿತ್ತು, ನಾನು ಬಿಡಲಿಲ್ಲ. ಬಿಡು ಅಲ್ಲೇ ಅಂದ್ಬಿಟ್ಟು ಗಾಡಿ ಕೆಳಗಡೆ ಇರ್ತೀವಲ್ಲ ಆ ಥರ ಇಟ್ಟಿದ್ದೆ. ಆ ಥರ ಮಾಡಬಾರ್ದು ಅಂತ ಕಲಿತೆ ನಾನು. ಸೊ ನಿನ್ನೆ ಮಳೆ ಬಂದು ಶೂ ಎಲ್ಲ ನೆಂದೋಗಿ ಎಲ್ಲ ಆಗ್ಬಿಟ್ಟಿತ್ತು. ನೋಡಿ ಬೆಳಗ್ಗೆ ಈ ಕೆಲಸ ಮುಗಿಸಿ ತಿಂಡಿ ಮಾಡಿ ಈಗ ಹೊರಟಿದ್ದೀನಿ. ನಾನೇ ಗಾಡಿ ಓಡಿಸ್ಬೇಕಲ್ಲ. ಸೊ ಬನ್ನಿ ಹೋಗಿ ಗಾಡಿ ಓಡಿಸ್ಕೊಂಡು ಹೋಗ್ತೀನಿ ದೇವಸ್ಥಾನಕ್ಕೆ. ಹೋಗಿ ಬರೋಣ. ಇವತ್ತು ಭಾನುವಾರ, ಹೋಗಿ ಬರೋಣ ದೇವಸ್ಥಾನಕ್ಕೆ. ಬನ್ನಿ ಹೋಗೋಣ. ಲೆಟ್ಸ್ ಗೋ ಗಾಯ್ಸ್, ಲೆಟ್ಸ್ ಗೋ. ರೈಸ್ ಗಾಡಿ ಇಲ್ಲ. ಆಂಟಿ 20 ರೂಪಾಯಿ ತುಳಸಿ ಕೊಡ್ರಿ. 20 ರೂಪಾಯಿ. ತುಳಸಿ ತೊಗೊಂಡಿದ್ದೀನಿ ಗಾಯ್ಸ್. ಸೊ ಗೈಸ್, ಚಪ್ಪಲಿ ಬಿಟ್ಟೆ, ಚಪ್ಪಲಿ ಸ್ಟ್ಯಾಂಡಲ್ಲಿ. ಬನ್ನಿ ಈಗ ಹೋಗಿ ಬರೋಣ ದೇವಸ್ಥಾನಕ್ಕೆ, ಪೂಜೆ ಮಾಡಿಸ್ಕೊಂಡು. ನೋಡಿ ದ ಬಾಸ್. ಆಮೇಲೆ ಬರೋಣ ಬಾಸ್ ಹತ್ರ, ಒಳಗಡೆ ಮೇನ್ ಬಾಸ್ ಹತ್ರ ಹೋಗಿ. ಬನ್ನಿ ಅರ್ಚನೆನೂ ಮಾಡಿಸ್ಬಿಡೋಣ ಅಂತ ಯೋಚನೆ ಮಾಡಿ ಅರ್ಚನೆ ಚೀಟಿ ತೊಗೊಂಡಿದ್ದೀನಿ, ತುಳಸಿ ತೊಗೊಂಡಿದ್ದೀನಿ. ಸೊ ಬನ್ನಿ ಪೂಜೆ ಮಾಡಿಸೋಣ. ಮನೇಲಿ ತಿಂಡಿನೂ ಖಾರ ಪೊಂಗಲ್ಲು, ದೇವಸ್ಥಾನದಲ್ಲಿ ಪ್ರಸಾದನೂ ಖಾರ ಪೊಂಗಲ್ ಗೈಸ್. ಬನ್ನಿ ತಿನ್ಕೊಂಡು ಹೊರಡೋಣ. ಇವತ್ತು ಭಾನುವಾರ ಜನ ಇಲ್ಲ ಅಂದ್ಕೊಂಡಿದ್ದೆ, ಬೇಜಾನ್ ಜನ ಇದ್ದಾರೆ ಗೈಸ್ ಇಲ್ಲಿ. ಸಂಡೇ ಆದ್ರೂ ಜೊತೆಲಿ ಇವತ್ತು ಮ್ಯಾಚ್ ಬೇರೆ ಇದೆ, ಅದಕ್ಕೋಸ್ಕರ. ನೋಡಿ ದ ಬಾಸ್, ನೋಡಿ RCB ಫ್ಯಾನ್ಸು. ನಾನು ಜನನೇ ಇರಲ್ಲ ಅಂದ್ಕೊಂಡಿದ್ದೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ.
ನೋಡಿ ಬಾಸ್ ನೋಡ್ರಿ ಇಲ್ಲಿ ನೋಡಿ ಛೋಟಾ ಫ್ಯಾನ್ ಛೋಟಾ ಆರ್ ಸಿ ಬಿ ಜೈ ಆರ್ ಸಿ ಬಿ, ಜೈ ಆರ್ ಸಿ ಬಿ ವಿರಾಟ್ ಕೊಹ್ಲಿ ದಿ ಬಾಸ್ ಅನ್ನು. ನೋಡಿ ಗೈಸ್ ದೇವ್ರ ಪಕ್ಕದಲ್ಲಿ ಇವ್ರಿಗೆ ಫುಲ್ ರಾಯಲ್ ಫ್ಯಾನ್ಸ್. ಆರ್ ಸಿ ಬಿಗೆ ಜೈ. ಕಪ್ ನಮ್ದೇ, ಈ ಸಲ ಕಪ್ ನಮ್ದೇ, ಈ ಸಲನೂ ಕಪ್ ನಮ್ದೇ. ಈ ಸಲನೂ ಕಪ್ ನಮ್ದೇ, ಮುಂದಿನ ಸಲನೂ ಕಪ್ ನಮ್ದೇ, ಯಾವಾಗಲೂ ಕಪ್ ನಮ್ದೇ. ಚಪ್ಪಲಿ ಸ್ಟ್ಯಾಂಡಲ್ಲಿ ಬಿಟ್ಟಿದ್ದಕ್ಕೆ ಚಪ್ಪಲಿನೂ ಸೇಫ್, ನಾನು ಗಾಡಿನೂ ಸೇಫ್. ಬಂದಿದ್ದ ಕೆಲಸ ಯಂತ್ರ ತೊಗೊಂಡಿದ್ದಾಯ್ತು, ಈಗ ಹೋಗಿ ಅವಳು ಕಟ್ಟಬೇಕು. ಬನ್ನಿ ಹೋಗೋಣ. ಈಗ ಹೆಲ್ಮೆಟ್ ಇಟ್ಟಾಯಿತು, ಗಾಡಿ ಲಾಕ್ ಆಯಿತು, ನಾನು ಮನೆಗೆ ಬಂದಾಯಿತು. ಹೊಡಿತು ಗೈಸ್, ಇದು ಹೊಡಿತು. ಬನ್ನಿ ಮನೆಗೆ ಹೋಗೋಣ. ಉಂಡಾ ಕಟ್ಕೊಳ್ಳಿ. ಈ ಥರ ಕಟ್ಟಿದ ತಕ್ಷಣ ಅವಳಿಗೆ ಜ್ವರ ಏನಾದರೂ ಇದ್ದರೆ 1 day 2 days ಅಲ್ಲಿ ವಾಸಿ ಆಗಿಬಿಡುತ್ತೆ ಗೈ. ಅದು ಯಾವಾಗಲೂ ಹಂಗೆ ಅಭ್ಯಾಸ ಆಗಿದೆ, ದೇವ್ರ ದಯೆ ಅಂತ. ಸೊ ಅದಕ್ಕೆ ನಿನ್ನೆ ಮಳೆ ಬಂದ್ಬಿಟ್ಟು ಇಲ್ಲಿ ನೋಡಿ ಗೈಸ್, ನಿನ್ನೆ ಮಳೆ ಬಂದು ಇವತ್ತು ನೋಡಿ ಒಳ್ಳೆ ಬಿಸಿಲು ಇದೆ, ತೇವಾಂಶನೂ ಇದೆ, ಚೆನ್ನಾಗಿದೆ ಇವತ್ತು ವೆದರು, ಚೆನ್ನಾಗಿದೆ ಗಾಯ್ಸ್. ಇವತ್ತು ರಾತ್ರಿ ಮ್ಯಾಚ್ ಇದೆ, ಮ್ಯಾಚ್ ನೋಡೋಣ. ಸೊ ಗಾಯ್ಸ್, ಇವಾಗ ನಾವು ಫ್ಯಾಮಿಲಿ ಫುಲ್ಲು ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿಗೆ ಹೋಗ್ತಾ ಇದ್ದೀವಿ ಶಾಪಿಂಗ್ ಮಾಡೋಕ್ಕೆ. ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಮೇನ್ ಥಿಂಗು ಪುಟ್ಟಮ್ಮ ಅವ್ರದ್ದು ಏನು ಇಸ್ಕೋಬೇಕು, ಬಾಟಲ್, ಏನು ಬಾಟಲ್, ಟಾಲ್ ಬಾಟಲ್. ವಾಟರ್ ಬಾಟಲ್. ಇವ್ರಿಗೆ ವಾಟರ್ ಬಾಟ್ಲು ಬೇಕಂತೆ, ನಮ್ಮ ಸ್ಕೂಲಿಗೆ ಬೇಕಾಗಿರೋದು. ಸ್ಕೂಲಿಗೆ ಬೇಕಾ. ಅದನ್ನ ತಗೊಂಡು ಹಂಗೆ ಮನೆಗೆ ಬೇರೆ ಏನೇನು ಬೇಕು ಗ್ರಾಸರೀಸ್ ಬೈ ಮಾಡ್ಕೊಂಡು ಬರಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಗಾಯ್ಸ್ ಹೋಗೋಣ. ಸೊ ಗಾಯ್ಸ್ ಮೆಟ್ರೋಗೆ ಬಂದಿದ್ದೀವಿ. ಬನ್ನಿ, ಅದೇನೋ ಒಂದು ಸ್ವಲ್ಪ ಶಾಪಿಂಗ್ ಅಂತೆ ಮಾಡ್ಕೊಂಡು ಹೋಗೋಣ. ಮೇನ್ ಬಾಟಲ್ ತೊಗೊಳಕ್ಕೆ ಇಲ್ಲೇ ಬರಬೇಕು. ನಮ್ಮ ಕಾರ್ಡ್ ಇದೆ ಗಾಯ್ಸ್, ಕಾರ್ಡಲ್ಲಿ ಆಫರ್ ಇದೆ, ಅದಕ್ಕೋಸ್ಕರ ಮನೆ ಹತ್ರ ಅಂದ್ಬಿಟ್ಟು ಬಂದಿದ್ದೀವಿ. ಬನ್ನಿ ಹೋಗೋಣ ಒಳಗೆ. ಎಲ್ಲೆಲ್ಲೂ ಆರ್ ಸಿ ಬಿನೇ ಇವತ್ತು, ಅಲ್ಲೂ ಆರ್ ಸಿ ಬಿ, ನನ್ನ ವಾಚಲ್ಲೂ ಆರ್ ಸಿ ಬಿ ಗಾಯ್ಸ್, ಎಲ್ಲೆಲ್ಲೂ ಆರ್ ಸಿ ಬಿ ಇವತ್ತು. ಏನೇನೋ ತೊಗೊತಿದ್ದಾರೆ ಗಾಯ್ಸ್, ಶಾಪಿಂಗ್ ಮಾಡ್ತಿದ್ದಾರೆ, ಬುಕ್ಸು, ಸ್ಟೇಷ್ನರಿ ಐಟಮ್ಸು, ಅದು ಇದು ಅಂದ್ಕೊಂಡು. ಸಾಕ ಪುಟ್ಟದು ಬಿಸ್ಕೆಟು ಸಾಕಾ? ಚಾಕೋಸು, ಬಿಸ್ಕೆಟು, ಚಕ್ಲಿ. ನಿನ್ನ ಬಾಟಲ್ಲೇ ತಗೊಂಡಿಲ್ಲ ನಿಂದು ವಾಟರ್ ಬಾಟಲ್ಲು? ಹೌದಾ, ಬೇರೆ ಕಡೆ ತಗೊಳ್ಳೋಣ. ಶಾಪಿಂಗ್ ಆಯಿತು ಗಾಯ್ಸ್. ಈಗೇನೋ ಚಿಕ್ಕಪೇಟೆಗೆ ಹೋಗ್ಬೇಕು ಅಂತಿದ್ದಾರೆ, ನೋಡಬೇಕು. ಅಲ್ಲಿಗೆ ಹೋಗಿ ಅದೇನು ತಗೋತಾರ ನೋಡ್ಬೇಕು ಗಾಯ್ಸ್. ಈಗ ಇದೆಲ್ಲ ಬ್ಯಾಗ್ಗೆ ಹಾಕ್ಬಿಟ್ಟು ಲೆಟ್ಸ್ ಗೋ ಇಲ್ಲಿಂದ. ಬೆಡ್ಶೀಟ್ ತಗೊಳ್ಳೋಣ ಅಂತ ಬಂದರೆ ಅಂಗಡಿಗಳೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಗಾಯ್ಸ್.
ತಿಂಗಳಿಗೊಂದ್ಸಲಿ ರಜಾ ಅಂತೆ ಗೈಸ್ ಬೆಡ್ಡಿಂಗು ಸ್ಟೋರ್ಸು. ಕರೆಕ್ಟಾಗಿ ಇವತ್ತೇ ರಜಾ, ನಾವು ಇವತ್ತೇ ಬಂದಿದ್ದೀವಿ. ಶಾಪಿಂಗ್ ಮಾಡ್ತಾವೆ, ಫುಲ್ ಜನ ಅವರೇ. ಚಪ್ಪಲಿ, ಸಾಕ್ಸು, ಜುಮ್ಕಿ ನೋಡಿ 3 ಸೆಟ್ ಜುಮ್ಕಿ 100 ರೂಪಾಯಿ ಅಂತೆ. ಅದೇ ಮನೆ ಹತ್ರ ಒಂದೇ ಜುಮ್ಕಿ 100 ರೂಪಾಯಿ ಹೇಳ್ತಾನ. ಬಟರ್ಫ್ಲೈ ಒಲೆ ತಗೋಬೇಕಂತೆ ಅಲ್ಲ. ಇಲ್ಲಿ ಇದು ಬಟರ್ಫ್ಲೈ. ಬೆಲ್ಟ 150 ಅಂತ. ಲೆದರಾ? ಲೆದರ್ ನಾನು ಹಾಕೋ ಬೆಲ್ಟ್ ಅದೇನೆ ಹಾಕೊಂಡಿರೋದು ಎಲ್ಲ ಪರ್ಸ್ಗಳು. ಉಂಗುರಗಳು, ಶರ್ಟ್ಗಳು, ಗಿಟಾರ್ಗಳು. ಏನ್ ಜನ ಅವರೇ ನೋಡಿ ಗಾಯ್ಸ್. ಜನ ಅವ್ರು ನೋಡಿ ನೋಡಿ ಕರಿತಾನ ನೋಡ್ರಿ ಈಗ. ಸಂಡೇ ಸ್ಪೆಷಲ್ ಕುಷ್ಕಾ ಕಬಾಬ್ ಮತ್ತು ಜೊತೆಲಿ RCB ಮ್ಯಾಚು. ಸಂಡೇ ಸ್ಪೆಷಲ್ ಗಾಯ್ಸ್. ಕುಷ್ಕಾದಲ್ಲಿ ಚಿಕನ್ ಸಿಕ್ಬಿಡ್ತು. ಫುಲ್ ಎಂಜಾಯ್ಮೆಂಟ್. ಸೊ ಗೈಸ್ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವೀಡಿಯೋ. ನಿಮ್ಗೆ RCBನೂ ಕಪ್ ಹೊಡಿತು. ಸೊ ಫುಲ್ ಬೆಂಗಳೂರೆಲ್ಲ ಫುಲ್ ಹ್ಯಾಪಿ, ಎಲ್ಲರೂ ಹ್ಯಾಪಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತಿರ್ಗಾ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್, ಮಚ್ ಲವ್, ಬಾಯ್ ಬಾಯ್.